ಮಾವಿನ ಹಣ್ಣು ಹಣ್ಣುಗಳ ರಾಜ ಅಂತಾನೆ ಈ ಮಾವಿನ ಹಣ್ಣನ್ನ ನಾವು ಕರಿತೀವಿ. ಮಾವು ಸದಾಕಾಲ ದೊರೆಯುವಂತ ಹಣ್ಣಲ್ಲ ಅಲ್ವೇ ಸ್ನೇಹಿತರೆ? ಹೌದು, ವಸಂತನ ಆಗಮನದಿಂದ ಬೇಸಿಗೆಯಲ್ಲಿ ಮಾತ್ರ ಸಿಗುವಂತ ಅಮೃತ ಫಲ ಮಾವಿನ ಹಣ್ಣು. ಬೇಸಿಗೆ ಕಾಲದಲ್ಲಿ ಆರಂಭವಾಗಿ ಮಳೆಗಾಲ ಆರಂಭ ಆಗೋವರೆಗೂ ಈ ಮಾವಿನ ಹಣ್ಣು ನಮ್ಗೆ ಸಿಗುತ್ತೆ. ಮಾವಿನ ಹಣ್ಣು ಕಿರಿಯರಿಂದ ಹಿಡಿದು ಮುದುಕರವರೆಗೂ ಚುಮ್ಮೆಚ್ಚಾಗಿ ಬಲು ಅಪರೂಪದಿಂದ ತಿನ್ನುವಂತ ಹಣ್ಣಾಗಿದ್ದು, ಕನ್ನಡ ಕವಿಗಳ ವರ್ಣನೆಯಲ್ಲಿ ಕೂಡ ಈ ಮಾವಿನ ಹಣ್ಣು ಮುಖ್ಯ ಪಾತ್ರವನ್ನ ವಹಿಸಿದೆ. ಸಂಸ್ಕೃತದಲ್ಲಿ ಮಾವಿನ ಹಣ್ಣಿಗೆ ಆಮ್ರಫಲ ಅಂತ ಕರೀತಾರೆ. ಮಾವಿನ ಹಣ್ಣಿನಲ್ಲಿರುವ ಔಷಧೀಯ ಗುಣಗಳನ್ನ ನೋಡಿದ್ರೆ ನಿಜವಾಗ್ಲೂ ನೀವು ಇದೇ ಕ್ಷಣದಿಂದ ಮಾವಿನ ಹಣ್ಣನ್ನ ಸೇವನೆ ಮಾಡಲು ಆರಂಭಿಸ್ತಾರೆ. ಮಾವಿನ ಹಣ್ಣಿನ ಸೇವನೆಯಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ವೃದ್ಧಿಸುತ್ತದೆ. ಇನ್ನು ಮಾವಿನ ಹಣ್ಣಿನಲ್ಲಿ ಅಧಿಕ ಪ್ರಮಾಣದ ಜೀವಸತ್ವ ಎ ಇರೋದ್ರಿಂದ ರಾತ್ರಿ ಕುರುಡುತನದಿಂದ ಬಳಲುವವನಿಗೆ ಇದು ರಾಮಬಾಣ. ಇನ್ನು ಮಾವಿನಕಾಯಿ ಸೇವನೆಯಿಂದ ಕಲರ, ಆಮಶಂಕೆ ಮುಂತಾದ ರೋಗಗಳನ್ನ ನಿರೋಧಿಸಬಲ್ಲ ಶಕ್ತಿ ಇದರಲ್ಲಿ ಅಧಿಕ